ನಮಸ್ಕಾರ ವೀಕ್ಷಕರೇ, ವಂದನಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಫೈಬರ್ ಯುಕ್ತ ತಿಂಡಿಯನ್ನು ಮಾಡ್ತಾ ಇದ್ದೀನಿ. ಈ ಕಡಲೆಕಾಳನ್ನು ರಾತ್ರಿ ಪೂರ್ತಿ ನೆನೆಸಿಕೊಳ್ಬೇಕು. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ ಸಿ, ವಿಟಮಿನ್ B6, ಐರನ್ ಯುಕ್ತ ಪೌಷ್ಟಿಕಾಂಶಗಳು ಇವೆ. ಒಂದು ಮಿಕ್ಸಿ ಜಾರಿಗೆ ಕಡಲೆಕಾಳು ಜೊತೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಇದನ್ನು ಸಣ್ಣಾಗಿ ರುಬ್ಬಿಕೊಳ್ಳಿ. ದೋಸೆ ಗರಿ ಗರಿಯಾಗಿ ಬರುತ್ತವೆ ನೋಡಿ. ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ದೋಸೆ ಬ್ಯಾಟರನ್ನು 1 ತಾಸು ಫರ್ಮೆಂಟ್ ಆಗಲಿಕ್ಕೆ ಇಟ್ಬಿಡಿ. ಈಗ ನೋಡಿ 1 ತಾಸು ಆದಮೇಲೆ ನಾವು ದೋಸೆ ಮಾಡಲು ಸಿದ್ಧ ಆಗುತ್ತದೆ. 1 ಅವರ್ ಆಗಿ ಹೋಯಿತು. ಈಗ ನೋಡಿ ನಮ್ಮ ದೋಸೆ ಬ್ಯಾಟರ್ ಹೇಗೆ ಸೆಟ್ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ನಂತರ ಈ ಪೇಸ್ಟನ್ನು ಚೆನ್ನಾಗಿ ಕಲಿಸಿಕೊಳ್ಳಿ. ಆಮೇಲೆ ದೋಸೆ ತವಿಯನ್ನು ಕಾಯೋದಕ್ಕೆ ಇಡಬೇಕು. ನಂತರ ನೀರು ಸಿಂಪಡಿಸಿ ಸ್ವಲ್ಪ ದೋಸೆಯನ್ನು ಹಾಕಬೇಕು. ಈ ರೀತಿ ಒಂದೊಂದಾಗಿ ದೋಸೆಯನ್ನು ಹಾಕಿ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಂತರ ಸ್ವಲ್ಪ ದೋಸೆ ಬೆಂದ ಮೇಲೆ ಪುಟಾಣಿ ಚಟ್ನಿಯನ್ನು ಹಾಕಬೇಕು. ಈ ರೀತಿ ಮಾಡುವುದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತದೆ. ಈ ದೋಸೆ ಡಯಟ್ ಮಾಡುವವರಿಗೆ ಬಹಳ ಪ್ರೋಟೀನ್ ಸಿಗುತ್ತದೆ. ಇದೇ ರೀತಿ ಎಲ್ಲ ದೋಸೆಗಳನ್ನು ಹಾಕಿಕೊಳ್ಳೋಣ. ದೋಸೆ ಬ್ಯಾಟರನ್ನು ಸಣ್ಣಾಗಿ ರುಬ್ಬಿಕೊಳ್ಳಿ, ಇಲ್ಲಾದರೆ ದೋಸೆ ಮಾಡಲು ಬರುವುದಿಲ್ಲ. ಇದರಲ್ಲಿ ಬಹಳ ಪೌಷ್ಟಿಕಾಂಶ ಇರುವುದರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರು ತನಕ ಎಲ್ಲರೂ ಸೇವಿಸಬಹುದಾದ ಆಹಾರವಾಗಿದೆ. ಈಗ ನಮ್ಮ ದೋಸೆ ಗರಿ ಗರಿಯಾಗಿ ಸಿದ್ಧವಾಗಿವೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಬಹಳ ಆರೋಗ್ಯಕರವಾದ ತಿಂಡಿಯಾಗಿದೆ. ಇದನ್ನು ತೆಂಗಿನಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಹಾಕಿ ಸವಿಯಲು ಸಿದ್ಧವಾಗಿದೆ.